ಅಸ್ಥಿ ವಿಸರ್ಜನೆ ಹೆಸರಿನಲ್ಲಿ ಶ್ರೀರಂಗಪಟ್ಟಣದ ಶ್ರದ್ಧಾ ಕೇಂದ್ರದಲ್ಲಿ ಹಗಲು ದರೋಡೆ ನಡೆಸ್ತಾ ಇರುವಂತಹ ಆರೋಪ ಕೇಳಿಬಂದಿದೆ. ಶ್ರೀರಂಗಪಟ್ಟಣ ವ್ಯಾಪ್ತಿಯ ಪ್ರಮುಖ ಶ್ರದ್ಧಾ ಕೇಂದ್ರ ಪಶ್ಚಿಮ ವಾಹಿನಿ ಸ್ನಾನಘಟ್ಟದಲ್ಲಿ ಅಸ್ಥಿ ವಿಸರ್ಜನೆಯ ಬಳಿಕ ಸ್ವಚ್ಛತೆಗಾಗಿ ಪುರಸಭೆ ವತಿಯಿಂದ ₹100 ನಿಗದಿ ಮಾಡಿ ಸುಂಕ ಹರಾಜು ಮಾಡಲಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಗುತ್ತಿಗೆದಾರ ಅಸ್ಥಿ ವಿಸರ್ಜನೆಗೆ ಬಂದವರಿಗೆ ₹100ನ 5 ಟಿಕೆಟ್ಗಳನ್ನು ನೀಡಿ ಪ್ರತಿಯೊಬ್ಬರ ಬಳಿಯಲ್ಲಿ ₹500 ವಸೂಲಿ ಮಾಡುತ್ತಿದ್ದಾರೆ. ಈ ಬಗ್ಗೆ ಪುರಸಭೆಗೆ ದೂರನ್ನ ನೀಡಿದ್ರೂ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಇದೆಲ್ಲವನ್ನ ಗಮನಿಸಿದರೆ ಗುತ್ತಿಗೆದಾರರೊಂದಿಗೆ ಅಧಿಕಾರಿಗಳು ಶಾಮೀಲಾಗಿರುವಂತಹ ಶಂಕೆ ವ್ಯಕ್ತವಾಗಿದೆ. ಈ ಅಕ್ರಮ ದಂಧೆಗೆ ಕಡಿವಾಣ ಹಾಕುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಪೂಜೆಗೆ ಅಂತ ಬಂದು ಇಲ್ಲಿ ₹500 ಕೊಡಿ ಅಂತ ಕೇಳ್ತಾರೆ. ₹100 ಬೋರ್ಡ್ ಹಾಕಿದ್ದಾರೆ. ಎಲ್ಲರೂ ₹500 ವಸೂಲು ಮಾಡ್ತಾ ಇದ್ದಾರೆ. ಅಲ್ಲೆಲ್ಲ ಜಗಳ ಮಾಡ್ತಾ ಇದ್ದಾರೆ. ಎಲ್ಲರೂ ₹500 ಏನ್ ತಾತ ಗೊತ್ತಾಗ್ತಿಲ್ಲ. ಹೋಗಿದೆ ಅಂತ ಹೇಳಿ ಬ್ಯಾಗ್ ತೆಗಿ ಬಂದರೆ ಮುನ್ಸಿಪಾಲ್ಟರ್ ಅಂತ ಹೇಳಿದ್ರು. ಕೇಳಿದ್ರೆ ಕೊಟ್ಟಿದ್ದಾರೆ. ಎಲ್ಲ ಐಟಿಗೆ ಕೊಟ್ಟಿದ್ದಾರೆ. ಇದು ಮೋಸನೇ. ಇದು ಅಲ್ಲಿ ₹100 ಬೋರ್ಡ್ ಹಾಕಿದ್ದಾರೆ ನೋಡಿ. ₹100 ಬೋರ್ಡ್ಗೆ 5 ಟಿಕೆಟ್ ₹500 ಕೊಟ್ಟಿದ್ದಾರೆ. ಸರ್ ಇದು ದಂಧೆ ಮಾಡ್ತಾರೆ. ಇದು ನಾವು ಬಂದು ದೇವ್ರ ಪೂಜೆಗೆ ಒಂದು ಒಳ್ಳೆದಕ್ಕೋಸ್ಕರ ಬಂದಿದ್ದೀವಿ. ಇದು ಮಾಡ್ತಾರೆ ದಂಧೆ. ಇದು ಈ ತರ ₹100 ಬೋರ್ಡ್ ಹಾಕಿದ್ರೆ ₹100 ತಗೊಳ್ಬೇಕಾದ್ರೆ ಬೇಡ ಅನ್ನಲ್ಲ. ₹500 ತಗೋತಾರೆ. 69 73 72 71 70. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.